ಹಾಯ್ ಎಲ್ರಿಗೂ ನಮಸ್ಕಾರ. ಎಷ್ಟೊಂದು ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೂ ಯಾಕೆ ರೀ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ? ಪ್ಲೀಸ್ ರೀ ಸಬ್ಸ್ಕ್ರೈಬ್ ಆಗ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡಬೇಡ್ರಿ ವಿಡಿಯೋನ. ಆಮೇಲೆ ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಪ್ಲೀಸ್. ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಇದೇನಿದು, ನಿತಿನ್ ಅವರು ಯಾಕೋ ಸಪ್ಪು ಕುತ್ಕೊಂಡಾರಲ್ಲ? ಯಾವತ್ತೂ ಹಿಂಗೆ ಕುತ್ಕೊಂಡಾರಲ್ಲ ಇವರು? ಏನಾಗಿದೆನೋ ಏನು, ಹೋಗಿ ಕೇಳೋಣ ಇರು. ನಿತಿನ್ ಅವರೇ, ಯಾಕೇನಾಯಿತು? ಯಾಕೋ ಡಲ್ ಇದ್ದೀರಲ್ಲ? ನೀವು ಯಾವತ್ತೂ ಈ ಥರ ಡಲ್ ಇಲ್ಲನೇ ಇರಲ್ಲಲ್ಲ? ಅದು ಏನಿಲ್ಲ ನೇತ್ರ, ಯಾಕೋ ಭಾಳ ಸುಸ್ತಾದಂಗಾಗಿ ತಲೆಯೆಲ್ಲ ನೋವಿಸ್ತಾ ಇದೆ. ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ರಜೆ ಹಾಕಿ ಮನೆಗೆ ಹೋಗಿ ರೆಸ್ಟ್ ಆದರೂ ಮಾಡಬೇಕಿಲ್ಲ? ಇಲ್ಲ, ಇವತ್ತಿಂದು ಆಫೀಸ್ ಕೆಲಸ ಸಿಕ್ಕಾಪಟ್ಟೆ ಇದೆ. ರಿಪೋರ್ಟ್ ಎಲ್ಲ ರೆಡಿ ಮಾಡೋದಿದೆ. ಇಲ್ಲ ಅಂದರೆ ಅಣ್ಣನಿಗೆ ಹೆಕ್ಟಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಂದೆ ನಾನು ಆಫೀಸಿಗೆ. ಹೌದಾ? ಏನಿದೆ ಕೆಲಸ ಇವತ್ತು? ಅದು ಟ್ರಾನ್ಸ್ಪೋರ್ಟಿಂದು ಎಲ್ಲ ಲೀಸ್ಟ್ ಮಾಡಿ ಅದರದ್ದು ಸಪ್ರೇಟ್ ರಿಪೋರ್ಟ್ ಮಾಡಬೇಕಂತೆ. ಆಮೇಲೆ ಹೋಟೆಲಿಂದು ಅದರದ್ದು ಸಪ್ರೇಟ್ ರಿಪೋರ್ಟ್ ಮಾಡಬೇಕಂತೆ. ಅದಕ್ಕೋಸ್ಕರ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವರ್ಕ್ ಮಾಡಿದ್ರಾಯ್ತು ಅಂತ ಹಾಗೆ ಕೂತ್ಕೊಂಡಿದ್ದೀನಿ. ಅಷ್ಟೇ ತಾನೇ? ನಿಮ್ಮದು ಎರಡು ವರ್ಕ್ ಯಾಕೆ, ನಿಮ್ಮದು ಎಲ್ಲ ವರ್ಕನ್ನು ಇವತ್ತು ನಾನೇ ಕಂಪ್ಲೀಟ್ ಮಾಡ್ತೀನಿ. ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ಮನೆಗೆ ಹೋಗಿಂತ ಮುಂಚೆ ಫಸ್ಟ್ ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಹೋಗಿ. ನನ್ನ ಕೆಲಸ ಮತ್ತು ನಿಮ್ಮದು ಎಲ್ಲನೂ ಕಂಪ್ಲೀಟ್ ಮಾಡಿ ನಾನು ಇವತ್ತು ಮನೆಗೆ ಹೋಗ್ತೀನಿ. ಬೇಡ ನೇತ್ರ, ನಿಮಗೆ ಮತ್ತೆ ಸುಮ್ಮನೆ ಜಾಸ್ತಿ ಆಗುತ್ತೆ ವರ್ಕ್. ಮತ್ತು ಊರಿಗೆ ಹೋಗೋದಕ್ಕೆ ನಿಮ್ಗೆ ಬಸ್ಸು ಇರೋದಿಲ್ಲ, ಲೇಟ್ ಆಗುತ್ತೆ. ಅಯ್ಯೋ ಹಾಗೇನಿಲ್ಲ, ಇವಾಗೇನು ನಾ ಊರಲ್ಲಿಲ್ಲ. ಒಂದು ಸ್ವಲ್ಪ ದೂರ ಆಗೋದಕ್ಕೋಸ್ಕರ ಇದು ಆಫೀಸಿಗೆ ಹೋಗೋದು ಬರೋದು ದೂರ ಆಗುತ್ತೆ ಅಂತ ಇಲ್ಲೇ ರೂಮ್ ಮಾಡಿದ್ದೀನಿ. ಪರವಾಗಿಲ್ಲ, ಇಲ್ಲಿಂದ ಏನು ದೂರ ಇಲ್ಲ. ನಾನು ನಿಮ್ಮದು ವರ್ಕ್ ಕಂಪ್ಲೀಟ್ ಮಾಡಿ ಮನೆಗೆ ಹೋಗ್ತೀನಿ ತಗೋರಿ. ಅಯ್ಯೋ ಬೇಡ ಬಿಡಿ, ಮತ್ತು ಅಣ್ಣ ಸುಮ್ಮನೆ ಬೈತಾನೆ ನನಗೆ ವರ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂತ. ಬರ್ರಿ, ಫಸ್ಟ್ ನಾನೇ ನಿಮ್ಗೆ ಆಸ್ಪತ್ರೆಗೆ ತೋರಿಸಿ ನಿಮಗೆ ಅಲ್ಲಿ ಮನೆಗೆ ಕಳಿಸಿ ನಾನು ಆಮೇಲೆ ಬಂದು ವರ್ಕ್ ಮಾಡ್ತೀನಿ. ಬರ್ರಿ, ಆ ಥರ ಆರಾಮಿಲ್ಲದಾಗೆಲ್ಲ ಕುತ್ಕೊಂಡು ವರ್ಕ್ ಮಾಡಿದರೆ ವರ್ಕ್ ಕಂಪ್ಲೀಟ್ ಆಗೋದಿಲ್ಲ. ಸುಮ್ಮನೆ ಬರ್ರಿ ನೀವು. ಬರ್ರಿ ನಿತಿನ್ ಅವರೇ, ನನ್ನ ಮಾತು ಕೇಳ್ತೀರಲ್ಲ ನೀವು? ಇಲ್ಲಾಂದರೆ ಇವತ್ತಿಂದ ಫ್ರೆಂಡ್ಶಿಪ್ ಕಟ್ಟು ನೋಡ್ರಿ. ಇಲ್ಲ ಸರಿ ತೋರಿ, ಬರ್ತೀನಿ. ನಾನೇ ತೋರಿಸ್ಕೊಂಡು ಹೋಗ್ತೀನಿ ಬಿಡ್ರಿ. ಪರವಾಗಿಲ್ಲ ಬರ್ರಿ, ನಾನು ಬರ್ತೀನಿ ಆಸ್ಪತ್ರೆ ತನಕ ತೋರಿಸ್ಕೊಂಡು ನಿಮ್ಗೆ ಆ ಕಡೆ ಕಳಿಸಿ ನಾನು ಈ ಕಡೆ ಬರ್ತೀನಿ ಅಂತ. ಬರ್ರಿ, ಇವತ್ತು ಬಾಸ್ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬರೋದು. ಬರ್ರಿ, ನಾನೇ ಕರ್ಕೊಂಡು ಹೋಗ್ತೀನಿ. ಸರಿ ನೇತ್ರ ಅವರೇ, ಥ್ಯಾಂಕ್ ಯು. ಫ್ರೆಂಡ್ಶಿಪ್ಪಲ್ಲೆಲ್ಲ ಥ್ಯಾಂಕ್ಸ್ ಯಾಕೆ, ಬರ್ರಿ. ಸಾಗರ್, ಸಾಗರ್. ಅರೆ ಕೃತಿ, ನೀವೇ ಯಾವಾಗ ಬಂದೆ ಆಫೀಸಿಗೆ? ನಾನು ಜಸ್ಟ್ ಬಂದೆ, ಅವಾಗಿಂದ ಕರಿತಾ ಇದ್ದೀನಿ, ನಿಮಗೆ ಕೇಳಿಸ್ಲಿಲ್ಲಲ್ಲ? ಅದಕ್ಕೆ ಇವಾಗ ನಿಮ್ಮ ಹಿಂದೆನೇ ಓಡಾಡ್ಕೊತ ಬಂದು ಜೋರಾಗಿ ಕರೆದೆ ನೋಡಿರಿ. ಓ ಹೌದಾ ಕೃತಿ, ಸಾರಿ, ಅದು ನನಗೆ ಕೆಲಸ ಇಲ್ಲ ನೋಡು. ಹೌದಾ? ಅದು ಏನಿಲ್ಲ, ಇವತ್ತು ನೈಟ್ ಡಿನ್ನರ್ಗೆ ಹೋಗೋಣವಾ? ಡಿನ್ನರ್ಗಾ? ಸಾರಿ ಕೃತಿ, ಅದು ನಮ್ಮ ಫ್ರೆಂಡ್ ಇವತ್ತು ಎಷ್ಟೊತ್ತಿದ್ರು ನನ್ನ ರೂಮ್ ಹತ್ರ ಬಾ, ನನಗೆ ಸ್ವಲ್ಪ ಭೇಟಿ ಆಗಬೇಕು ಅಂತ ಅಂದಿದ್ದ. ಅಲ್ಲಿಗೆ ಹೋಗೋದಿದೆಯಲ್ಲ, ನೀನು ಮುಂಚೆನೇ ಹೇಳಿದರೆ ನಂದು ಪ್ಲ್ಯಾನನ್ನು ಬೇರೆ ಮಾಡ್ಕೊಂಡಿರ್ತಿದ್ದೆ. ನೀನು ಇವಾಗ ಹೇಳ್ತಾ ಇದೆಯಲ್ಲ. ಫ್ರೆಂಡ್ ತಾನೇ, ನಾಳೆ ಮೀಟ್ ಆಗಂತ ಹೇಳು ನಿನ್ನ ಫ್ರೆಂಡಿಗೆ. ಇವತ್ತು ಡಿನ್ನರ್ಗೆ ಹೋಗೋಣ ಬಾ ಸಾಗರ್. ಭಾಳ ದಿನ ಆಯಿತು ನಾವೆಲ್ಲೂ ಹೊರಗಡೆ ಹೋಗೇ ಇಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಹೋಟೆಲ್ ನೋಡಿದ್ದೀನಿ. ಪ್ಲೀಸ್ ಸಾಗರ್, ಅಲ್ಲಿ ಡಿನ್ನರ್ಗೆ ಹೋಗೋಣ. ಸಾರಿ ಕೃತಿ, ನಂದು ಇವತ್ತು ಬೇರೆ ಕೆಲಸ ಇದೆ. ನಮ್ಮ ಫ್ರೆಂಡ್ ಎನಿ ಕಂಡೀಷನ್ ನೀವು ಬರಲೇಬೇಕು ಅಂತ ಅಂದಿದ್ದಾನೆ. ಸೊ ಅಲ್ಲಿಗೆ ನಾವು ಹೋಗಲೇಬೇಕು. ಸಾರಿ, ಬೇಕಾದರೆ ನೋಡೋಣ, ನೆಕ್ಸ್ಟ್ ವೀಕಲ್ಲಿ ಯಾವಾಗಾದರೂ ಫ್ರೀ ಇದ್ದರೆ ಹೋಗೋಣಂತ ಡಿನ್ನರ್ಗೆ. ಓಕೆನಾ? ಓಕೆ ಸರಿ ಬಿಡು ಹಾಗಾದರೆ. ಸರಿ, ನಾನು ಹಾಗಾದರೆ ಹೋಗ್ತೀನಿ, ನಂದು ವರ್ಕ್ ಇದೆ. ಸರಿ ಆಯಿತು. ಅರೆ ಇದೇನಿದು, ನಿತಿನೂ ಕಾಣಿಸ್ತಾ ಇಲ್ಲ, ನೇತ್ರನೂ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋದ್ರಿ ಇವರಿಬ್ಬರು? ನಂಗೆ ಕಾಲ್ ಮಾಡೋ ಹೇಳಿಲ್ಲ. ಎಲ್ಲಿಗೆ ಹೋದ್ರಿ ಇವರು? ರಾಕೇಶ್, ರಾಕೇಶ್. ಎಸ್ ಸರ್. ನಿತಿನ್ ಮತ್ತು ನೇತ್ರ ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲಲ್ಲ ಆಫೀಸಲ್ಲಿ. ಸರ್, ಅದು ನಿತಿನ್ ಅವರಿಗೆ ಆರಾಮಿಲ್ಲಾಗಿತ್ತಂತೆ ಸರ್. ಅದಕ್ಕೋಸ್ಕರ ನೇತ್ರ ಅವರು ನಿತಿನ್ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ತೋರಿಸಿ ಮನೆಗೆ ಕಳಿಸಿ ನಾನು ಆಮೇಲೆ ಬರ್ತೀನಿ, ಬಾಸ್ಗೆ ಹೇಳಿರಿ ಅಂತ ಹೇಳಿದರು. ಏನು ಆರಾಮಿಲ್ಲ ಅಂತ ನಿತಿನಿಗೆ? ಮತ್ತು ಅವ್ರು ನನಗೆ ಹೇಳಬೇಕಿಲ್ಲ, ನನಗೆ ಹೇಳಿದೆ ಹೆಂಗೆ ಹೋದ್ರೆ ಅವರಿಬ್ಬರು? ಅದು ನಂಗೆ ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ನೇತ್ರ ಅವ್ರ ಆಫೀಸಿಗೆ ಬಂದಾಗ ನಿತಿನ್ಗೇನೋ ಭಾಳ ಆರಾಮಿಲ್ಲಾಗಿತ್ತಂತೆ. ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗಿ ತೋರಿಸಿ ಅವ್ರನ್ನ ಮನೆಗೆ ಕಳಿಸಿ ನಾ ಈ ಕಡೆ ಬರ್ತೀನಿ ಅಂತ ಹೇಳಿದರು ಸರ್. ಅಷ್ಟೇ ನನಗೆ ಗೊತ್ತಿರೋದು, ಮತ್ತೇನೂ ಗೊತ್ತಿಲ್ಲ ಸರ್. ಓಕೆ, ನೀವು ಹೋಗಿರಿ. ಚರಣನ್ ಕಳಿಸ್ರಿ ಬೇಗ. ಓಕೆ ಸರ್. ಅಲ್ಲ, ಈ ನೇತ್ರಾಗ ಏನಾದರೂ ತಲೆಗೆಲೆ ಕೆಟ್ಟಿದ್ದೇನಾ? ನಿತಿನ್ಗೆ ಆರಾಮಿಲ್ಲ ಅಂದರೆ ಅವ್ನು ಹೋಗ್ತಿದ್ದ, ಇಲ್ಲ ನನಗೆ ಹೇಳಬೇಕು. ಇವಳು ಏನು ಜೊತೆಗೆ ಹೋಗಿ ತೋರಿಸ್ಕೊಂಡು ಬರೋದು ಅವನನ್ನು? ಇಂಥ ಇಲ್ಲದೇ ಇರೋ ಕೆಲಸ ಮಾಡೋದಕ್ಕೆ ನಂಬರ್ 1 ಇದ್ದಾಳೆ ಇವಳು. ಮಾಡ್ತೀನಿ, ಇವತ್ತು ಆಫೀಸಿಗೆ ಬರಲಿ, ಇವತ್ತು ನೈಟೆಲ್ಲ ವರ್ಕ್ ಮಾಡಬೇಕಿಲ್ಲೇ, ಹಾಗೆ ಮಾಡ್ತೀನಿ. ಅಲ್ಲ, ಇಬ್ಬರಿಗೂ ಕಾಮನ್ ಸೆನ್ಸ್ ಇಲ್ವಾ? ಒಂದು ಕಾಲ್ ಮಾಡಿ ನನಗೆ ಹೇಳಬೇಕು, ನಾನು ಪರ್ಮಿಷನ್ ತೊಗೋಬೇಕು ಅಂತ ಅನ್ನೋದು. ಎಷ್ಟು ಕೇರ್ಲೆಸ್ ಇವರಿಗೆ. ಮಾಡ್ತೀನಿ, ನಾನು ಲೂಸ್ ಬಿಟ್ಟಿದ್ದೆ, ದೊಡ್ಡ ತಪ್ಪಾಗಿಬಿಟ್ಟಿದೆ ಇಲ್ಲಿ. ಆಮೇಲೆ ಮಾಡ್ತೀನಿ. ಸರ್ ಕರೆದ್ರಾ?
ಅಲ್ಲ ಚರಣ್, ನಿತಿನ್ ಮತ್ತೆ ನೇತ್ರಾ ಆಸ್ಪತ್ರೆಗೆ ಹೋಗಿದಾರಂತಲ್ಲ. ನಿತಿನ್ಗೆ ಆರಾಮಿಲ್ಲ ಅಂದರೆ ನೀನು ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಆಮೇಲೆ ಆ ಕಡೆನೇ ಮನೆಗೆ ಹೋಗಿ ಡ್ರಾಪ್ ಮಾಡಿಬಿರ್ಬೇಕಿಲ್ಲ. ಅದನ್ನ ಬಿಟ್ಟು ನೇತ್ರಾನೇ ಕಳಿಸಿದೀಯಾ? ಸಾರಿ ಸರ್, ನಂಗೆ ಇದೇನೂ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ನಿತಿನ್ಗೆ ಆರಾಮಿಲ್ಲ ಅನ್ನೋದೇ ಗೊತ್ತಿಲ್ಲ. ಮತ್ತು ನಾನು ಹೇಗೆ ಕರ್ಕೊಂಡು ಹೋಗಲಿ? ನನಗೂ ಇವಾಗ ಗೊತ್ತಾಯಿತು ರಾಕೇಶ್ ಹೇಳಿದ ಮೇಲೆ. ಸಾಗರ್, ಏನಾಯಿತು? ಯಾಕೆ ಜೋರಾಗಿ ಇವತ್ತು ಮಾತಾಡ್ತಾ ಇದೆಯಲ್ಲ? ಎನಿ ಪ್ರಾಬ್ಲಮ್? ಹಾಂ, ಏನಿಲ್ಲ ಕೃತಿ, ನಂದು ಆಫೀಸಿಂದ ಒಂದು ಸ್ವಲ್ಪ ಎಂಪ್ಲಾಯೀಸ್ ಬಗ್ಗೆ ಕೇಳ್ತಾ ಇದ್ದೆ ಅಷ್ಟೇ. ನೀವು ಹೋಗಿರಿ. ಸರಿ ಆಯಿತು. ಈಗಿಂದೀಗಲೇ ನೀನು ಆಸ್ಪತ್ರೆಗೆ ಹೋಗಿ ಫಸ್ಟ್ ನೇತ್ರನ ಆಫೀಸಿಗೆ ಕಳಿಸು. ಕ್ಯಾಬ್ ಬುಕ್ ಮಾಡ್ತೀಯಾ, ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ. ನೇತ್ರ ಆಫೀಸಿಗೆ ಬರಬೇಕು. ಆಮೇಲೆ ನೀನೇ ಅಲ್ಲೇ ಇದ್ದು ನಿತಿನಿಗೆ ತೋರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ನೀಟಾಗಿ ತೊಗೊಂಡು ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ನಿತಿನನ್ನು ಮನೆಗೆ ಡ್ರಾಪ್ ಮಾಡಿ ಮನೇಲಿ ಹೇಳಿ ನೀವು ಆಮೇಲೆ ಆಫೀಸಿಗೆ ಬಾ. ಏನು ಅರ್ಥ ಆಯ್ತಾ? ಓಕೆ ಸರ್, ಹಾಗೆ ಮಾಡ್ತೀನಿ. ಆದರೂ ಸಾಗರ್, ನಿಂಗೆ ಯಾಕೆ ಎಷ್ಟೊಂದು ಸಿಟ್ಟು? ನೇತ್ರ ಹೇಗೋ ತೋರಿಸ್ಕೊಂಡು ಆಮೇಲೆ ಬರ್ತಾಳೆ ಬಿಡು. ಚರಣ್, ಕಾಮಿಡಿ ಮಾಡಬೇಡ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಓಕೆ ಓಕೆ, ಅರ್ಥ ಆಯಿತು ಬಿಡು, ನಾನೇ ಹೋಗ್ತೀನಿ. ಬೇಗ ಕಳಿಸು ನೀನು. ಚರಣ್, ಅಲ್ಲಿ ಹೋಗೋಷ್ಟಿಗೆ ಟೈಮ್ ಆಗುತ್ತೆ, ನಾನೇ ಒಂದು ಕಾಲ್ ಮಾಡ್ತೀನಿ. ನಾನು ಯಾಕೆ ಕಾಲ್ ಮಾಡಲಿ ಅವಳಿಗೆ? ಬೇಡ, ಅವಳಿಗೇನೆ ಬರಲಿ, ಅವಾಗ ಮಾಡ್ತೀನಿ. ಇವಾಗ ನಾ ಕಾಲ್ ಮಾಡಿದರೆ ಅತಿ ಆಗುತ್ತೆ ನಂದೇ. ಸೊ ಬೇಡ ಕಾಲ್ ಮಾಡೋದು, ಇಲ್ಲಿಗೆ ಬರಲಿ, ಆವಾಗಲೇ ಮಾತಾಡ್ತೀನಿ. ಯಪ್ಪ, ಒಂದು 4 ದಿನ ಮನೆ ಬಿಟ್ಟು ಹೋದ್ರೆ ಮನೆ ಅನ್ನೋದು ಆಕಾರ ದಪ್ಪ ಹೋಗ್ಬಿಡ್ತೈತೆ ನಾವು. ಅಂದಂಗೆ ಅದು ಯಾವುದೋ ಹುಡುಗಿ ನೇತ್ರಾನ ಏನಂದ್ರೆ ಸಾಗರಪ್ಪ ಅವರು, ಆ ಹುಡುಗಿ ಬಂದಿದ್ದಕ್ಕೆ ಮನೆಯೆಲ್ಲ ಒಂದು ತಟಗೆ ಸ್ವಚ್ಛ ಮಾಡಿಟ್ಕೊಂಡೈತೆ ಆ ಹುಡುಗಿ. ಚಲೋ ಆತು, ಆ ಹುಡುಗಿನೂ ಬಂದಿದ್ದಕ್ಕೆ. ನಾನು ಹೋಗ್ಬೇಕಾಗಿದ್ನ, ಎಲ್ಲ ಕೆಲಸ ನನ್ನ ಮೇಲೇ ಬೀಳ್ತಿತ್ತು. ಈಗ ಆ ಹುಡುಗಿ ಬಂದಿದ್ದಕ್ಕೆ ಚಲೋ ಆತು. ಆ ಹುಡುಗಿ ಒಂದು ಸ್ವಲ್ಪ ನಾವು ಸ್ವಲ್ಪ ಮಾಡ್ಕೊಂಡು ಹೋದ್ರೆ ನಡೀತೈತತ್ತ. ಹೋಗ್ಬೇಕು, ಹೆಂಗೆ ಇಂಥ ದೊಡ್ಡ ಮನ್ಯಾಗ ಹೆಂಗಿರೋದಪ್ಪ ಅಂತ ಅನಿಸಿತ್ತು. ಆ ಹುಡುಗಿನೂ ಬಂತಲ್ಲ, ನನಗೂ ಒಂದು ಸ್ವಲ್ಪ ಜೊತೆ ಆಕೈತಿ. ಹೊತ್ತಾತು, ಇನ್ನೂ ಬರಲಿಲ್ಲ ಆ ಹುಡುಗಿ. ಮಾತಾಡ್ಸೋಣ ಅಂತಂದ್ರೆ ನಾನು ನೋಡಿಲ್ಲ ಆ ಹುಡುಗಿನ. ಮಾತಾಡ್ಸೋಣ ಅಂದ್ರೆ ಇನ್ನೂ ಬರವಲ್ದಪ್ಪ ಆ ಹುಡುಗಿ. ಬರಲಿ ಮನೆಗೆ ಬಂದಮೇಲೆ ಮಾತಾಡ್ಸಿದ್ರಾತು. ಅಷ್ಟೊತ್ತನ್ನಷ್ಟಿಗೆ ನಾನು ಸ್ವಲ್ಪ ಅಡುಗೆ ಯಾರ ಮಾಡ್ಕೊಂಬಿಡೋಣ. ರಾತ್ರಿಗೆ ಆರಾಮ್ ಕುತ್ಕೊಳಕರ ಬರ್ತೈತೆ ಆ ಹುಡುಗಿ ಜೊತೆ ಮಾತಾಡ್ಕೊತ. ಭಾಳ ದಿನ ಆಗೈತಿ ಯಾರ ಜೊತೆನೂ ಮಾತಾಡ್ಕೊತಾನೆ ಕುಂತಿಲ್ಲ. ಈ ಹುಡುಗಿ ಜೊತೆನಾರ ಮಾತಾಡ್ಕೊತ ಕುತ್ಕೊಂಡ್ರೆ ಆತತ್ತಾಗ ಲಗೋನ ಅಡುಗೆ ಯಾರ ಮಾಡಿ ಮುಗಿಸ್ಬಿಡ್ತೀನತ್ತಾಗ. ಇದೇನಿದು, ಮನೆಯದು ಡೋರ್ ಓಪನ್ ಇದೆಯಲ್ಲ, ನೋಡೋಣ ಒಳಗಡೆ ಹೋಗಿ ಯಾರಿದ್ದಾರೋ ಏನಂತ. ಏನಿದು, ಯಾರು ಕಾಣಿಸ್ತಾನೆ ಇಲ್ಲಲ್ಲ? ಯಾರಿದ್ದೀರಾ ಮನೇಲಿ? ಯಾರವ ನೀನು? ಕೇಳ್ದ ಒಮ್ಮಕ್ಕ ಮನೆ ಒಳಗೆ ನುಗ್ಗಿಬಿಟ್ಟಿದ್ದಲ್ಲ, ಕೇಳಕ್ಕೆ ಬರಲ್ಲನ? ಕದ ಬಾರಿಸ್ಬೇಕು. ಇಲ್ಲ ಅಲ್ಲಿಗೆ ಅಲ್ಲೇ ಮಗ್ಲ ಒಂದು ಗಂಟೆ ಐತಲ್ಲ, ಅದನ್ನಾರ ಬಾರಿಸ್ಬೇಕಿಲ್ಲ. ಒಮ್ಮಿಂದ ಮಕ್ಳು ಹಿಂಗೆ ಮನೆ ಒಳಗೆ ಬಂದ್ರೆ ಹೆಂಗೆ? ಅಯ್ಯ, ನೀವು ಈ ಮನೆಯಲ್ಲಿ ಮುಂಚೆಯಿಂದ ಇರ್ತೀರಲ್ಲ, ಅವ್ರನ್ರಿ? ಹ್ಞೂ ಹೌದವ, ನಾನು ಇದ ಮನೆ ನಕ್ಕಿನ. ನೀನು ಯಾರು? ಅಯ್ಯೋ ಅಮ್ಮ, ನಾನು ನೇತ್ರ ಅಂತ, ಸಾಗರ್ ಸರ್ ಆಫೀಸಲ್ಲಿ ವರ್ಕ್ ಮಾಡೋಳು. ಈ ಮನೆಯಲ್ಲಿ ಇರ್ತೀನಿ ಅಂತ ಸಾಗರ್ ಅವ್ರು ಏನೂ ನಿಮ್ಗೆ ಹೇಳಿಲ್ವಾ? ಓ, ನೀನವ ನೇತ್ರ ಅಂದ್ರೆ ನನಗೂ ಗೊತ್ತಾಗಲಿಲ್ಲವ. ಅದಕ್ಕೆ ಯಾರೋ ಏನೋ ಒಮ್ಮಗ ಒಳಗೆ ನುಗ್ಗಿಬಿಟ್ಟಿಲ್ಲ ಅಂತ ಬೈದವ. ಮತ್ತೇನು ತಿಳ್ಕೊಳಕ್ಕೆ ಹೋಗ್ಬೇಡವ, ನನಗೂ ಗೊತ್ತಾಗಲಿಲ್ಲ. ಈಗಿನ ಕಾಲದಾಗ ಯಾರೂ ನಂಬಂಗಿಲ್ಲವ. ಒಮ್ಮಿಂದ ಮಕ್ಳು ಒಳಗೆ ಬಂದ್ರೆ ಒಮ್ಮಕ್ಕ ಭಯ ಆಗ್ಬಿಡ್ತೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ಒದರಾಡಿದೆ ಆಟ. ಏನೋ ತಿಳ್ಕೊಳಕ್ಕೆ ಹೋಗ್ಬೇಡವ. ಅಯ್ಯೋ ಇರಲಿ ಬಿಡ್ಬೇ ಅಮ್ಮ, ನಿಂಗೂ ಗೊತ್ತಿಲ್ಲಾಗಿತ್ತಲ್ಲ ಅದಕ್ಕೆ ಹಂಗಂದು. ಸರಿ ತಗೋಬೇಮ್ಮ, ನಾನು ನೇತ್ರ ಅಂತ ಇಲ್ಲೇ ಇರ್ತೀನಿ. ಹ್ಞೂನವ್ವ, ಸಾಗರ್ ಅವರು ಎಲ್ಲ ಹೇಳಾರ ನನಗೂ ಫೋನ್ ಹಚ್ಚಿ. ನಾನು ಊರಿಗೆ ಹೋಗಿದ್ದೆ, ನಮ್ಮ ಸಂಬಂಧಿಕರಾಗ ಒಬ್ರಿಗೆ ಆರಾಮಿಲ್ಲಾಗಿತ್ತಾ, ಅದಕ್ಕೆ ಮಾತಾಡ್ಸಂಗಂತ ಹೋಗಿದ್ದೆ. ಮತ್ತು ಅವಾಗ ನಿನ್ನೆನ ಫೋನ್ ಹಚ್ಚಿ ಹೇಳಿದ್ರು ಸಾಗರ್ ಅವರು, ಹಿಂಗೆ ಬರ್ತಾರ ಅಲ್ಲೇ ಇರ್ತಾರ ನಿಮ್ಮ ಜೋಡಿ ಅಂತ ಅಂದಿದ್ರು. ಆದ್ರೆ ನೀನು ಅಂತ ಗೊತ್ತಿಲ್ಲಾಗಿತ್ತವ. ಓ ಹೌದನ್ರಿ, ಚಲೋ ಆತು ಬಿಡ್ರಿ. ಮತ್ತು ನಾನಿಲ್ಲಿರೋದು ನಿಮ್ಗೇನು ತೊಂದರೆ ಆಗಲ್ಲಲ್ರಿ? ಅಯ್ಯ ಇಲ್ಲವ, ಅದ್ರಾಗೇನು ತೊಂದರೆ ಇದೆ. ನನ್ನ ಮನೇನ ಸಾಗರಪ್ಪ ಅವ್ರದ್ದು, ಅವ್ರು ಸಾಗರರ ಹ್ಞೂ ಅಂತಂದಾರ. ನಂದು ಏನೈತಿ ಅದು ಅಲ್ದ, ನನಗೂ ಮನ್ಯಾಗ ಬೇಕೆ ಬ್ಯಾಸ್ರ ಆಗಿತ್ತು ಬಿಡವ. ಇನ್ನೇನಿದ್ರೆ ಒಂದು ತಟಗೆ ರಾತ್ರಿ ಎಲ್ಲ ಮಾತಾಡ್ಕೊತ ಕೂತ್ಕೋಬೋದು. ಚಲೋ ಆತು ಬಿಡವ ನನಗೂ. ಸರಿ ಆತು ಬಿ ಅಮ್ಮ, ನೀ ಕುತ್ಕೊಂಡಿರ, ನಾನು ಹೋಗಿ ಒಂದು ಸ್ವಲ್ಪ ಕೈಕಾಲು ಮುಖ ತಕ್ಕೊಂಡು ಇಬ್ಬರಿಗೂ ಚಹಾ ಮಾಡ್ಕೊಂಬರ್ತೀನಂತ. ಇಲ್ಲಿ ತಗೋರವ, ನಾ ಹೆಂಗೆ ಚಹಾ ಇಡಾಕೊಂತೀನ, ಇಬ್ಬರಿಗೆ ಆಗಷ್ಟೇ ಇಟ್ಟಿನಿ. ನೀವು ಕೈಕಾಲು ಮುಖ ತಕ್ಕೊಂಬ, ನಾನು ಅಷ್ಟೊತ್ತಿಗೆ ಚಹಾ ಮಾಡ್ಕೊಂಡು ಸೋಸ್ಕೊಂಬಂದ್ಬಿಡ್ತೀನಿ. ಹ್ಞೂ ಆತಮ್ಮ. ನೇತ್ರಾ ಸರ್, ನೀವೇನಿಲ್ಲಿ? ಅಲ್ಲ ರೀ, ಇವತ್ತು ಆಫೀಸಲ್ಲಿ ವರ್ಕ್ ಇದೆ ಅಂತ ಹೇಳಿದ್ದೀನಿ ತಾನೆ, ಅದನ್ನ ಬಿಟ್ಟು ಏನು ರೀ ಆಫೀಸಿಗೆ ಬಂದಿಲ್ಲಲ್ಲ ಇವತ್ತು? ಅದು ಸರ್, ಅದು ನಿತಿನ್ ಅವ್ರಿಗೆ ಆರಾಮಿಲ್ಲಾಗಿತ್ತಲ್ಲ, ಅದಕ್ಕೋಸ್ಕರ ಅವರಿಗೆ ತೋರಿಸ್ಕೊಂಡು ಬರೋದೇ ಲೇಟ್ ಆಗಿಬಿಡ್ತು ಸರ್. ಅದಕ್ಕೆ ಲೇಟ್ ಆಯ್ತಲ್ಲ, ಅದಕ್ಕೆ ಇವತ್ತು ಆಫೀಸಿಗೆ ಬರೋದಾಗಲಿಲ್ಲ. ನಾಳೆ ಬೆಳಗ್ಗೆ ಬೇಗ ಬಂದು ಎಲ್ಲ ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಸರ್. ಅಲ್ಲ ರೀ, ಚರಣ್ ಬಂದಿದ್ದ ತಾನೆ, ಅವನು ತೋರಿಸಿ ಕಳಿಸ್ತೀನಿ ಅಂತಂದಿದ್ದ. ನಿಮ್ಗೆ ಆಫೀಸ್ಗೆ ಹೋಗಂತ ಅಂದ್ರೆ ನೀವು ಯಾಕೆ ಆಫೀಸಿಗೆ ಬರಲಿಲ್ಲ? ಅದು ಸರ್, ಚರಣ್ ಅವ್ರು ಬಂದಿದ್ರು ಸರ್. ಆದರೆ ನಿತಿನ್ ಅವರಿಗೆ ಭಾಳ ಆರಾಮಿಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ನನಗೆ ಬಿಟ್ಟು ಬರೋದಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡು ಅವರಿಗೆಲ್ಲ ತೋರಿಸಿ ಮನೆಗೆ ಡ್ರಾಪ್ ಮಾಡಿ ಇವಾಗ ಬಂದೆ ಸರ್. ಸರಿ, ಹಾಗಾದ್ರೆ ಈಗಲೇ ಆಫೀಸಿಗೆ ಬರ್ರಿ. ಆಫೀಸಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಇದೆ ಇವತ್ತು. ಫುಲ್ ನೈಟ್ ಅಲ್ಲೇ ಇದ್ದು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಮನೆಗೆ ಬರ್ರಿ. ಸರ್ ಆಲ್ರೆಡಿ ಟೈಮ್ ಆಗಿದೆ ಸರ್, ಇಷ್ಟೊತ್ತಲ್ಲಿ ಹೇಗೆ ಬರಲಿ? ನಾಳೆ ಬೆಳಗ್ಗೆ ಬೇಗ ಬರ್ತೀನಿ ಸರ್. ಬೇಕಾದ್ರೆ 7 o'clock ಅನ್ನಷ್ಟಿಗೆ ಆಫೀಸಲ್ಲಿದ್ದು ಎಲ್ಲ ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಸರ್. ಸರ್, ಹೇಗೋ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಅಂದಿದ್ದಾರಲ್ಲ ಬಿಡಿ. ಚರಣ್, ನೀನು ಹೋಗಿ ಕಾರ್ ತೆಗಿ. ಸರಿ ಸರ್. ಇಲ್ಲಿ ಆಫೀಸಿಗೆ ಬಾಸ್ ನಾನಾ ಅಥವಾ ನೀವಾ? ಅದು ನೀವೇ ಸರ್.
ಇಲ್ಲಿ ನಾನು ಹೇಳಿದಷ್ಟೇ ನಡಿಬೇಕು, ನಾನು ಹೇಳಿದ್ದೇ ನಡೆಯುತ್ತೆ. ಈಗಲೇ ನೀವು ಆಫೀಸಿಗೆ ಬರ್ತಾ ಇರಬೇಕು ಅಷ್ಟೇ. ಇಲ್ಲ ಸರ್, ಇವಾಗ ಆಗೋದಿಲ್ಲ. ನಾನು ನಾಳೆ ಬೆಳಗ್ಗೆ ಬರ್ತೀನಿ ಸರ್. ಪ್ಲೀಸ್, ಫುಲ್ ಟಯರ್ಡ್ ಆಗಿದೆ ಸರ್. ಆಸ್ಪತ್ರೆಗೆ ಅಲ್ಲೆಲ್ಲ ಅಡ್ಡಾಡಿ ನಾಳೆ ಬರ್ತೀನಿ ಸರ್. ನಾಳೆ ಬೆಳಗ್ಗೆ ಬೇಗ ಮುಗಿಸ್ತೀನಿ ವರ್ಕ್ ಎಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗಲೇ ನೀವು ಆಫೀಸಿಗೆ ಬರಬೇಕು. ಆಫೀಸಲ್ಲಿ ಎಲ್ಲ ವರ್ಕ್ ನೀವು ಕಂಪ್ಲೀಟ್ ಮಾಡಲೇಬೇಕು. ಬರ್ತಾ ಇದ್ದೀರಾ ಇವಾಗ ಅಷ್ಟೇ. ಸರಿ ಸರ್, ಅಟ್ಲೀಸ್ಟ್ ಫ್ರೆಶ್ ಅಪ್ ಆದರೂ ಆಗಿ ಬರ್ತೀನಿ. ಫ್ರೆಶ್ ಅಪ್ ಎಲ್ಲ ಅಲ್ಲೇ ಆಫೀಸಲ್ಲಿ ಆಗಂತ್ರಂತೆ, ರೂಮ್ ಇದೆ ಅಲ್ಲಿ. ಇವಾಗ ಬರ್ರಿ. ಅಯ್ಯ ಸಾಗರಪ್ಪರ, ಬಾಪ, ಚಾ ಕಿಟ್ಟೀನಿ, ಚಾ ಕುಡ್ದು ಹೋಗಂತಂತ ಬಾ. ಇಲ್ಲ ಅಜ್ಜಿ, ನನ್ನ ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಹೋದ್ರು ಆಯಿತು ಅಂತ ಬಂದೆ. ನೀವು ಆರಾಮದಿರಲ್ಲ? ಯಾವಾಗ ಬಂದ್ರಿ? ಹ್ಞೂ ಸರ, ಆರಾಮದೀನಿ ನೋಡ್ರಿ. ನಾನು ಇವತ್ತು ಮಧ್ಯಾಹ್ನ ಬಂದೆ. ಆಯ್ತು ಅಜ್ಜಿ, ನಾನು ಮತ್ತೆ ಯಾವಾಗಾದ್ರೂ ಬಂದು ಚಾ ಕುಡಿತೀನಂತ. ಇವಾಗ ಹೋಗ್ತೀನಿ, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಸರಿ, ಆಯ್ತು ರೀ ಸರ. ಬಾ ನೇತ್ರ ಆಫೀಸಿಗೆ. ಅಯ್ಯ, ಇದು ಹುಡುಗಿ ಚಾ ಕುಡಿತೈತಂತ ನಾನು ಭಾಳ ಇಟ್ಟೆಲ್ಲ, ಹಂಗೆ ಹೋಗ್ಬಿಡ್ತಿ ಹುಡುಗಿ. ಎಲ್ಲಿ ಬಿಡು, ನಾನು ಏನೋ ಸ್ವಲ್ಪ ಬಿಟ್ಟು ಏನೋ ಸ್ವಲ್ಪ ಚಾ ಕುಡಿದ್ರೆ ಆತತ್ತದು. ನನಗೇನು ಎಷ್ಟು ಸಲ ಚಾ ಕುಡಿದ್ರೂ ಬ್ಯಾಸ್ರ ಅಂತನ ಅನ್ಸಂಗಿಲ್ಲ. ಬಾ, ಮೊದಲು ಚಾ ಕುಡಿದ್ರೆ ಆತಪ್ಪ. ಯಪ್ಪ, ತಲೆ ನೋವು ಕುಂದ್ಬಿಟ್ಟೈತತ್ತಾಗ.